ಅದ್ಯಾರ ಮಧ್ಯಾಹ್ನ ಕೂಟಕ್ಕೆ ಏನು ಮಾಡಿಲ್ರಿ? ಅದೆಲ್ಲ ಬಿಡು. ಏನು ರೊಕ್ಕ ತಂದು ನಿಮ್ಮ ಅಪ್ಪನ ಮನೆಯಿಂದ 11 ತೊಲ ಬಂಗಾರ ಹಾಕ್ತೀವಿ ಅಂದಿದ್ರು. ಕೊಟ್ಟಿದ್ದು ಬರೇ 10 ತೊಲ. ನಮ್ಮ ಹುಡುಗನ ಅದೃಷ್ಟ ಚಲೋ ಇತ್ತು ಅಂತ ನಿನ್ನ ತಲೆ ಮೇಲೆ ಅಕ್ಷತೆ ಬಿದ್ವು ಅಂತಾರ. ನಮ್ಮಪ್ಪ ಇದು ಬಿದ್ದು ಜಮ್ನೆಲ್ಲ ಅಡವಿಟ್ಟು ಮದ್ವೆ ಮಾಡ್ಯಾರ್ರಿ. ಇಷ್ಟು ರೊಕ್ಕ ಕೊಡ್ಲಿಕ್ಕೆ ಅವ್ರ ಹತ್ರ ಏನೂ ಉಳ್ದಿಲ್ರಿ ಅತ್ತೀರಿ. ಏನ ಬಾಯಿ ಮುಚ್ಚಿ ರೊಕ್ಕ ತರ್ಲಿಕ್ಕೆ ನಿನಗೆ ಏನೇ ರೋಗ? ನಾಳೆ ಬೆಳಿಗ್ಗೆ ನಿಮ್ಮ ಅಪ್ಪನ ಮನೆಗೆ ಹೋಗಿ 10,000 ತರಲಿಲ್ಲ ಅಂದ್ರೆ ಈ ಮನೆ ಒಳಗೆ ಕಾಲಿಡಬಾರ್ದು ನೋಡ. ನಿಮ್ಮ ಅವಂದ ಅಂದು ಕೊಡ್ದು ಇದು ಕೊಡಂಗಿಲ್ಲ ಬಿಡಂಗಿಲ್ಲ. ಮಾತು ಬರ ಮಾತಾಡ್ತಾಳ ನಮ್ಮ ಅವನ ಮುಂದೆ ನಿಂತ್ಕೊಂಡು. ಮಾತಾಡೋದಲ್ಲ ಮಾತಾಡಿ ಬಾಕ್ಲ ತೆಗಿ ಎಷ್ಟೊತ್ತ ಹೇಳಕತ್ತಿ ನಾನು. ಬಾಕ್ಲ ತೆಗಿಯಂಗಿಲ್ಲ ಏನಿಲ್ಲ. ತೆಗಿಯೋಕೆ ಇಷ್ಟೇ ಬೇಕಾಗತ್ತ ನಿನಗೆ? ಏನೇ ಒಳಗೆ ಕುತ್ಕೊಂಡು ಮಾರಾಣಿ ಥರ ನಿದ್ದೆ ಮಾಡ್ಬೇಕು ಅನ್ಕೊಂಡೇನು? ಗಂಡ ಹೊರಗೆ ಬಿಸಿಲಲ್ಲಿ ದುಡಿದು ಬರ್ತಾನೆ ಅನ್ನೋದು ಸತ್ತಾನೋ ಅನ್ನೋ ಕರುಣೆ ಐತೆ ನಿನಗೆ? ಇಲ್ರಿ, ಹೊರಗೆ ಗಾಳಿ ಜೋರೈತಿ, ಅದಕ್ಕೆ ಚಿಲ್ಕಸದ್ದು ಕೇಳಿಸ್ಲಿಲ್ಲ. ದಿನ ಇಷ್ಟೊತ್ತು ಕುಡಿದು ಬಂದರೆ ಹೆಂಗ್ರಿ? ಸಂಜೆಯಿಂದ ಅನ್ನನ ತುತ್ತು ಬಾಯಿಗೆ ಇಟ್ಟಿಲ್ಲ. ನಿಮಗೋಸ್ಕರನ ನಾ ಕಾಯ್ಲಕತ್ತೀನಿ. ಮುಚ್ಚೆ ಬಾಯಿ. ನನ್ನ ಎದುರಿಗೆ ನಿಂತು ಮಾತಾಡೋಕೆ ಧೈರ್ಯ ಬತ್ತ ನಿನಗೆ? ನಿಮ್ಮಪ್ಪ ಕೊಟ್ಟಿರೋ ಬಂಗಾರಕ್ಕೇನು ಕತ್ತೆ ಕಾಯಕತ್ತೈತಾ? ಕತ್ತಿ ಕಾಯಕತ್ತೈತಾ? 11 ತೊಲ ಕೊಡ್ತೀನಿ ಅಂತ ಈ 10 ತೊಲ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ಟ ಆ ಮುದುಕ. ನಿನಗೆ ಊಟ ಕೇಳಾಕತ್ತೈತಿ? ಊಟ ನಿಮ್ಮ ಅಪ್ಪನ ಮನೆಯಿಂದ ರೊಕ್ಕ ತಂದು ಇಲ್ಲಿಟ್ಟಿದೆಯೇನು ಅಣ್ಣ ಉಣಕ್ಕ? ಹಂಗೆ ಕೇಳೋ ಮಗನ. ನೋಡೋದಾ ನಿನ್ನ ಹೆಂಡತಿ ಜಬರ್ದಸ್ತಿ ನೋಡು. ಗಂಡನಿಗೆ ಎದುರು ಉತ್ತರ ಕೊಡ್ತಾಳವಳು, ಶಾನ್ಯಾಕಿ. ನಾ ಹೇಳಿದ್ರೆ ಕೇಳಲ್ಲ. ನೀನಾದರೂ ಬುದ್ಧಿ ಕಲಿಸಿದ್ಕೆ. ಕೇಳಿಸ್ಕೊಳ್ಳೆ ಗಂಗವ್ವ, ನಿನ್ನ ಸೊಕ್ಕು ನನ್ನ ಎದುರಿಗೆ ನಡೆಯಂಗಿಲ್ಲ. ಆ ನಿನ್ನ ಮುದುಕ ಅಪ್ಪನಿಗೆ ನಾಳೆನೇ ಹೋಗಿ ಸಾಲ ಮಾಡಿಯೋ ಜಮೀನು ಮಾರಿಯೋ 10,000 ತರೋಕ್ಕೆ ಹೇಳು. ಇಲ್ಲ ಅಂದರೆ ನಿನ್ನ ತವ್ರ ಮನೆಗೆ ನೂಕ್ಬಿಡ್ತೀನಿ. ಬರಿಗೈಲಿ ಈ ಮನೆಯೊಳಗೆ ಕಾಲಿಟ್ಟೀರ ನೀನು, ಕಾಲು ಮುರಿದು ಕೈಯಲ್ಲಿ ಕೊಟ್ಬಿಡ್ತೀನಿ, ನೆನಪಿಟ್ಕೋ. ತ್ಯಾಜ್ಯ ಮಾಡಬೇಡ್ರಿ. ನಮ್ಮಪ್ಪ ಬಡವನಿದ್ದಾನೆ, ಅವನಿಗೆ ಅಷ್ಟೊಂದು ಶಕ್ತಿ ಇಲ್ರಿ. ನಿಮ್ಮ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡಬೇಡ್ರಿ. ನನಗೆ ಆ ಕತೆ ಎಲ್ಲ ಬೇಡ. ರೊಕ್ಕ ತಂದಿದ್ರೆ ಈ ಮನೆಯೊಳಗೆ ನಿನ್ನನ್ನು ಇಟ್ಕೋತೀನಿ, ನಿನಗೆ ಅನ್ನನೂ ಹಾಕ್ತೀನಿ. ಇಲ್ಲ ಆಶ್ರಮದಲ್ಲಿ, ಇಲ್ಲ ಹೋಗಿ ಜಗಲಿ ಮೇಲೆ ಬಿದ್ಕೋ. ನಿನ್ನ ಮುಖ ನೋಡಿದ ನನಗೆ ಮೈಯೆಲ್ಲ ಉರಿಯಕತ್ತೈತಿ. ತಿಳಿದಾನ? ನಡೀಲಿದ ಅವ ನಾನು ಒಂದು ಈಟ ಊಟಕ್ಕೆ ಹಚ್ಕೊಡ್ಬಾ. ಈಕಿನ ಮೊದಲು ಹೊರಗೆ ಹಾಕು. ತಿಳಿತೇನೆ, ನನ್ನ ಮಗ ಹೇಳಿದ್ದು. ಹೋಗಿ ಜಗಲಿ ಮೇಲೆ ಮಕ್ಕೋ. ನಾಳೆ ಮುಂಜಾನೆ ಹೋಗಿ ರೊಕ್ಕ ತೊಗೊಂಡು ಬಾ. ರೊಕ್ಕ ಅವನಾಗಿದ್ದಾನಂತ ಸುಮ್ಬಿಟ್ಟಾನ. ಇಲ್ಲಾದ್ರೆ ಅವನ ಪ್ಲೇಸ್ನ್ಯಾವುದು ಅಪ್ಪದು ಆಗಿದೆ ಅಂದ್ರೆ ಅವನ ಅಪ್ಪದು ನೀನು ಇಷ್ಟೊತ್ತಿಗೆ ಹೆಣಾಣ ಮಾಡ್ತಿದ್ದ. ಅಲ್ರಿ ಐತಿಯರ, ಇಷ್ಟೊಂದೆಲ್ಲ ಮಾತಾಡ್ತೀರಿ. ನಿಮಗೊಬ್ಳು ಮಗಳದಾಳ ಅನ್ನೋದು ನೆನಪಿರಲಿ. ದೇವರು ಕಣ್ಣು ಮುಚ್ಕೊಂಡು ಕೂತಿರಂಗಿಲ್ರಿ. ನಿಮ್ಮ ಮನೆಗೆ ಬಂದು ಸೊಸಿಗೆ ನೀವು ಹಿಂಗೆ ಮಾಡಿದ್ರೆ ನಿಮಗೂ ಒಬ್ಬಳು ಮಗಳು ಇನ್ನೊಬ್ಬರ ಮನೆಗೆ ಸೊಸಿಯಾಗಿ ಹೋಗ್ಯಾಳ. ಅವ್ರಿಗೆ ಮಾಡಕ್ಕೆ ಒಬ್ಬರು ಇದ್ದೇ ಇರ್ತಾರ, ತಿಳ್ಕೊರಿ. ಹೋಗೆ ಮುಚ್ಚು ಬಾಯಿ. ನಿನಗತಿ ಅವಳು ಬರಿಗೆಟ್ಟು ಹೋಗಿಲ್ಲ. ಮೈ ತುಂಬ ಬಂಗಾರ ಹಾಕಿ ಕೈ ತುಂಬ ರೊಕ್ಕ ಕೊಟ್ಟು ಕಳಿಸೀನಿ. ನಿನಗತಿ ಕೈ ಬೇಸ್ಕೋತಕ್ಕೆ ಬಂದಿಲ್ಲ. ಸೆರಗನ್ಯಾಗ ಕೈ ಇಟ್ಕೊಂಡು ನಡೆ. ಹಾಯ್ ಫ್ರೆಂಡ್, ಈ ವಿಡಿಯೋ ಇದು ನನ್ನ ಹುಡುಗಿ ಕತೆ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ಹೇಳಿ. ಯಾವ ಜನ್ಮದ ಹಣೆ ಬರೋನೋ ಏನೋ ಅಪ್ಪ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಾಕಿದ ನನ್ನ ಹೆತ್ತವ ಅಪ್ಪನಿಗೆ
ಇಂಥ ಕಷ್ಟ ಕೊಡಬಾರ್ದಿತ್ತು ಆದ ಭಗವಂತ. ಮದುವೆ ಅಂದರೆ ಹಸಿರು ಚಪ್ಪರ, ಮುತ್ತಿನ ಅಕ್ಷತೆ, ಹಸನ್ಮುಖಿ ಜೀವನ ಅಂದ್ಕೊಂಡಿದ್ದೆ. ಆದರೆ ಈ ಹಣೆ ಬರದ ಚಕ್ಕಡಿ ಕತ್ತಲ ಕೂಪಕ್ಕೆ ತಂದು ನಿಲ್ಲಿಸುತ್ತೆ ಅಂತ ನಾ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲವ್ವ. ಹೆಣ್ಣಾಗಿ ಹುಟ್ಟಿದ್ದೆ ನಾ ಮಾಡಿದ ದೊಡ್ಡ ತಪ್ಪನ. ದಿನ ಸೂರ್ಯ ಮುಳುಗಿದ್ರೆ ಸಾಕು ನನ್ನ ಎದೆ ಒಳಗೆ ನಡುಕ ಶುರುವಾಗುತ್ತೆ. ಗಂಡ ಮನೆಗೆ ಬರೋ ಹೊತ್ತಿಗೆ ಜೀವ ಕೈಯಾಗ ಹಿಡ್ಕೊಂಡು ಕಾಯಬೇಕು. ಬಾಗಿಲು ತೆಗೆಯೋದು 1 ನಿಮಿಷ ತಡವಾದರೂ ಸಾಕು, ಸಿಟ್ಟಿನಿಂದ ಕೆಂಡವಾಗಿ ಆ ಕಣ್ಣುಗಳನ್ನು ಕಾಲಿನಿಂದ ಒದೆಯೋ ಆ ಪಾತ್ರೆಗಳ ಸದ್ದು ನನ್ನ ಎದೆಯನ್ನು ಬೀಳಿಸಿ ಬಿಡ್ತಾಯಿದ್ದಾವು. ಬಾಯಿಗೆ ಬಂದ ಹಾಗೆ ಮಾತಾಡಿ, ಇಲ್ಲದ ರೊಕ್ಕ ಬಂಗಾರದ ಆಸೆಗೆ ನನ್ನನ್ನು ಜಗಲಿ ಮುಂದಿನ ನೂಕುವಾಗಿ ನನಗೆ ಕೈ ಹಿಡಿದ ಗಂಡಾನೇ ಅವನು ಅಂತ ಅನ್ನಿಸ್ತೈತಿ. ಅತ್ತೆಯವರು ಹೆಣ್ಣಾಗಿ ಹುಟ್ಟಿ ಮತ್ತೊಂದು ಹೆಣ್ಣಿಗೆ ನೋವು ತಿಳಿಯದೆ ಉರಿಯ ಬೆಂಕಿಗೆ ತುಪ್ಪ ಸುರ್ತಾರಲ್ಲ, ಯಾರಿಗೆ ಹೇಳೋಣ ನನ್ನ ಅಳುವನ್ನ? ಅವ್ವ ಶಾಂತವ್ವ, ನೀನು ಬಂದು ನನ್ನ ಕೈಗೆ ಹಿಡಿದಾಗ ನನ್ನ ಕರುಳು ಚುರುಕು ಅಂತವ್ವ. ನೀವಿಬ್ಬರಿಗೂ ವಯಸ್ಸಾಗಿತ್ತು. ನನ್ನ ಮಗಳು ಇಲ್ಲಾಕ ಮಕ್ಕೊಂಡೈತಿ? ಮಗಳ ಅವ್ವ, ಯಾಕೆ ಮಗಳು ಹಾಳಾಕತ್ತದಿ? ಅಯ್ಯೋ ನನ್ನ ಹಡಿದವ್ವ, ಒಡ್ಸಲ ಸಸಿ ಏನಾಯ್ತವ ಮಗಳೇ? ಯಾಕೆ ಹಿಂಗೆ ಕಣ್ಣೀರು ಹಾಕಕತ್ತಿ? ನಿನ್ನ ಮುಖ ಯಾಕೋ ಹಿಂಗೆ ಬಾಡಿ ಹೋಗೈತಲ್ಲವ? ನಮಸ್ಕಾರ ಹೇಳ್ತೀರಿ. ನಮಸ್ಕಾರ ತಮ್ಮ, ಆರಾಮದಿ? ಯಾಕಪ್ಪ ನನ್ನ ಮಗಳು ಹಾಳಾಕತ್ತಾಳ? ಬಂದ್ರೆ ನೋಡಿ ದೊಡ್ಡ ಮನುಷ್ಯರು ಬರ್ಗ ಇಲ್ಲಿ ಮಗಳನ್ನ ಕಳಿಸಿ ತಮಾಷೆ ನೋಡಾಕತ್ತೀರಾ? ಏ ಶಾಂತವ್ವ, ನಿನ್ನ ಮಗಳಿಗೆ ಬುದ್ಧಿ ಕಲಿಸೇನು? ಗಂಡನಿಗೆ ಎದುರು ಉತ್ತರ ಕೊಡ್ತಾಳವಳು. ಅಳಿ ಅಂದರೆ ನನ್ನ ಮಗಳು ತಪ್ಪು ಮಾಡುವವಳಲ್ಲ. ಏನಾದರೂ ಮಾತಿನಾಗ ಹೆಚ್ಚು ಕಡಿಮೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಮಗಳಿಗೆ ಕಷ್ಟಕ್ಕೆ ದುಡ್ಬೇಡ್ರಿ. ಅದೇನಿಲ್ಲ, ಆಮೇಲೆ ನೋಡೋಣ ಶಾಂತವ್ವ. ಮೊದಲು ಮದುವೆಯಾಗ ಹೇಳಿದಷ್ಟು ರೊಕ್ಕ ಬಂಗಾರ ಕೊಟ್ಟು ಕೊಡು. ಯೋಗ್ಯತೆ ಇಲ್ಲ ಅಂದರೆ ಮಗಳನ್ನ ಯಾಕೆ ಇಂಥ ಮನೆಗೆ ಕೊಡಬೇಕಿತ್ತವ? ನಿಮ್ಮ ಮಗಳ ಸೋಂಗ್ಲಾಡಿತನ ನಮ್ಮ ಹತ್ತಿರ ನಡೆಯಂಗಿಲ್ಲ. ಕೇಳಿಸ್ಕೊಳ್ಳಿ ಇಬ್ರು, ನಾಳೆ ಬೆಳಗ್ಗೆನೆ 10,000 ತಂದು ನನ್ನ ಕೈಗಿಡಬೇಕು. ಇಲ್ಲ ಅಂದರೆ ಈ ಶಾಂತವನ ಮಗಳು ಗಂಗವನ್ನ ನಿಮ್ಮ ಮನೆಗೇನೆ ಕರ್ಕೊಂಡು ಹೋಗ್ಬಿಡಿ. ನನ್ನ ಎದುರಿಗೆ ಇದ್ದರೆ ನನ್ನ ಕೈ ಸುಮ್ಮನೆ ಇರಲ್ಲ. ಜಗಲಿ ಮೇಲಕ್ಕಿಂತ ಕೆಳಗೆ ನೂಕ್ಬಿಡ್ತೀನಿ, ನೆನಪಿಟ್ಕೊಳ್ಳಿ. ನನ್ನ ಮಗಳು ಬಂಗಾರದ ಗೊಂಬೆ ಇದ್ದ ರೀ, ಅವಳನ್ನು ಕಣ್ಣೀರಲ್ಲಿ ಕೈ ತೊಳೆಯುವ ಹಾಗೆ ಮಾಡಬೇಡ್ರಿ. ಬಸಪ್ಪ ನೋಡ್ತಾ ಏನು ನಿಂತಿದ್ದೀರಾ? ನನ್ನ ಮಗಳ ಜೀವನ ನಮಗೆ ಮುಖ್ಯ. ನಡಿ ಮಗಳೇ, ನಮ್ಮ ಮನೆಗೆ ನಡಿ. ನಿನ್ನ ಹೊಟ್ಟೆಗೆ ಅನ್ನ ಹಾಕೋ ಶಕ್ತಿ ನನ್ನ ಹತ್ರ ನಿನ್ನ ಹೆತ್ತಾಯಿಗೆ ಇನ್ನೂ ಐತವ. ನಡಿ ಮಗಳ, ಹೋಗುನು. ಅವ್ವ, ಇವರು ರೊಕ್ಕ ತರ್ತಾರ ತಂದ್ಯಾ? ಏನಾದರೂ ಆಗಲಿ, ಆ ಪೀಡೆ ತೊಲಿತಲ್ಲ ಅಷ್ಟೇ ಸಾಕು. ನೋಡಿ ಮಗನ ಒಳಗೆ ನೋಡಿಯಪ್ಪ, ನೋಡಿ ನೀನು ಊಟಕ್ಕೆ ಕೊಡ್ತೀನಿ ನೋಡಿ. ಅವ ನನ್ನ ಅತ್ತೆಗೆ ಕುಡಿಯೋಕೆ ರೊಕ್ಕ ಕೊಡವ ಅನ್ಸ. ಹ್ಞೂ ಕೊಡ್ತೀನಿ ನೋಡಿ ಮಗನ. ನಿನಗೆ ಕೊಡಲ್ದಾಗ ಮತ್ತಾರಿಗೆ ಕೊಡಲಿ? ನಡಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ. ಧನ್ಯವಾದಗಳು. ಈ ಕತೆ ಮುಂದಿನ ಎಪಿಸೋಡ್ ಬೇಕು ಅಂದರೆ ಕಮೆಂಟ್ ಮಾಡಿ.